ಇಲ್ಲಿ ನರಕಾಸುರನನ್ನು ಸಂಹಾರ ಮಾಡಿದಂತಹ ಕಥನ ಪ್ರಧಾನವಾಗಿ ಬರುತ್ತೆ. ಮತ್ತು ಬಲಿಯನ್ನು ಸಂಹಾರ ಮಾಡಿದಂತಹ ವಾಮನಮೂರ್ತಿ, ಸಂಹಾರ ಅಂತ ಹೇಳಲಿಕ್ಕಾಗಲ್ಲ, ಅವನನ್ನು ಪಾತಾಳಕ್ಕೆ ತುಳಿಯುವಂಥದ್ದು ಅಂತ ಅದನ್ನು ಪ್ರಧಾನವಾಗಿ ಹೇಳುವಂಥದ್ದಾಗುತ್ತೆ. ಮತ್ತು ಧನ್ವಂತರಿ ಅಂದರೆ ನಾವು ಇವತ್ತು ಏನು ಧನ್ವಂತರಿ ಅಂತಂದರೆ ಅಮೃತ ಕಳಶ ಹಸ್ತಾಯ, ಅಮೃತ ಕಳಶವನ್ನು ಕೈನಲ್ಲಿ ಹಿಡಿದಿರುವಂತಹ ಮಹಾವಿಷ್ಣುವಿನ ಒಂದು ರೂಪವಾಗಿ ಯಾರು ಕೈನಲ್ಲಿ ಜನಗಳಿಗೆ ಎಲ್ಲ ಸಮಸ್ಯೆಗಳಿಗೆ ಅನಾರೋಗ್ಯಕ್ಕೆ ಔಷಧಿಯನ್ನು ಕೊಡುವಂತಹ ರೀತಿಯಲ್ಲಿ ನಾವು ದೇವರು ಅನ್ನುವಂಥವನು ಆವಿರ್ಭಾವನಾಗಿದ್ದಾನೆ ಸಮುದ್ರ ಮಂಥನದಲ್ಲಿ. ಅಂತಹ ಸಮುದ್ರ ಮಂಥನದಲ್ಲಿ ಧನ್ವಂತರಿ ಆವಿರ್ಭಾವ ಆದಂಥದ್ದು ಈ ಧನ್ವಂತರಿ ತ್ರಯೋದಶಿ, ಅದು ಕಾಲಾಂತರದಲ್ಲಿ ಅದು ಧನತ್ರಯೋದಶಿ ಆಗಿದೆ. ಅದರ ಜೊತೆಗೆ ಮಹಾಲಕ್ಷ್ಮಿ ಅನ್ನುವಂಥವಳು ಅಮಾವಾಸ್ಯೆಯಲ್ಲಿ, ಅದಕ್ಕೆ ನಾವು ಧನಲಕ್ಷ್ಮಿ ಪೂಜೆ ಅನ್ನುವಂಥದ್ದನ್ನು ಮಾಡ್ತೇವೆ. ಹಾಗಾಗಿ ನರಕಾಸುರನ ಸಂಹಾರ ಮಾಡಿದಂತಹ ಒಂದು ವಿಕ್ಟರಿ, ಆ ಜಯವನ್ನು ಆಚರಣೆಯನ್ನು ಮಾಡಲಿಕ್ಕೋಸ್ಕರ ಪಟಾಕಿಯನ್ನು ಹಚ್ಚುವಂಥದ್ದು, ದೀಪವನ್ನು ಇಡುವಂಥದ್ದು, ಈ ರೀತಿಯಾಗಿರುವಂತಹ ಆಚರಣೆ ಬಂದದ್ದು.